ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ದಕ್ಷಿಣ ಕನ್ನಡ ಜಿಲ್ಲೆಯ ಅಬ್ದುಲ್ ರಹಿಮಾನ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಬ್ದುಲ್ ರಹಿಮಾನ್ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಈ ಅಂತಿಮ ಯಾತ್ರೆಯಲ್ಲಿ ಜನಸಾಗರವೇ ಅಲ್ಲಿ ನೆರೆದಿದೆ. ಬಂಟ್ವಾಳದಲ್ಲಿ ಬಿಸಿ ರೋಡ್ ಮೂಲಕ ಮೆರವಣಿಗೆ ಸಾಗ್ತಾ ಇದೆ. ಈ ಮೆರವಣಿಗೆಯಲ್ಲಿ ಸಾವಿರಾರು ಜನ ಸೇರಿದ್ದಾರೆ. ಬಿಸಿ ರೋಡ್ ಜನಜಂಗುಳಿಯಿಂದ ತುಂಬಿ ಹೋಗಿದೆ. ರೋಡ್ ಮೂಲಕ ಮೆರವಣಿಗೆ ಸಾಗ್ತಾ ಇದೆ. ಇವತ್ತು ಬೆಳಿಗ್ಗೆ ಅಷ್ಟೇ ಮೃತ ಅಥವಾ ಕೊಲೆಯಾದಂಥ ವ್ಯಕ್ತಿಯ ಮೃತದೇಹವನ್ನು ತರಲಾಯಿತು. ಮೊದಲು ಮಸೀದಿಯತ್ತ ಕೊಂಡೊಯ್ದು ಆನಂತರದಲ್ಲಿ ಕೆಲವಷ್ಟು ವಿಧಿವಿಧಾನದ ನಂತರದಲ್ಲಿ ಅವರ ಕುಟುಂಬಕ್ಕೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಯಿತು. ಈಗ ತನ್ನ ಹುಟ್ಟೂರಿನತ್ತ ಅಂದರೆ ಅಬ್ದುಲ್ ರಹಿಮಾನ್ ಹುಟ್ಟೂರಿನತ್ತ ಈ ಮೆರವಣಿಗೆ ಸಾಗ್ತಾ ಇದೆ. ಮೃತದೇಹದ ಮೆರವಣಿಗೆ ನಡೀತಾ ಇದೆ. ಕೋಲ್ತಮಜಲು ಗ್ರಾಮದವರೆಗೂ ಕೂಡ ಮೃತದೇಹದ ಮೆರವಣಿಗೆ ನಡೆಯುತ್ತೆ. ಅಂತಿಮ ಯಾತ್ರೆಯ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಬಿಸಿ ರೋಡ್ ಎಷ್ಟೊಂದು ಜನದಟ್ಟಣೆಯಿಂದ ಕೂಡಿದೆ ಅಂತ ನೋಡ್ತಾ ಇದ್ದೀರಿ. ಸಾವಿರಾರು ಜನ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಈ ಕಾರಣದಿಂದಾಗಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಹೇಳಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಜಾರಿ ಇದೆ. ಒಂದು ಕಡೆ ನಿಷೇಧಾಜ್ಞೆ ಜಾರಿ ಇದ್ದರೆ ಮತ್ತೊಂದು ಕಡೆ ಬಂದ್ಗೂ ಕೂಡ ಕರೆ ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಒಂದು ಶಾಂತಿಯುತ ನಾಡಾಗಿತ್ತು. ಬಟ್ ಇದೀಗ ಶಾಂತಿ ಇಲ್ಲದಂಥ ಕೋಮು ಸೌಹಾರ್ದ ಜಿಲ್ಲೆಯಾಗಿದ್ದಂಥದ್ದು ಇದೀಗ ಕೋಮು ಸೂಕ್ಷ್ಮ ಜಿಲ್ಲೆಯಾಗಿ ಮಾರ್ಪಟ್ಟಿದೆ. ಕೋಮು ಸೌಹಾರ್ದತೆ ಕಾಣಿಸ್ತಾ ಇಲ್ಲ. ಈ ಧರ್ಮದ ಕೊಲೆ, ಈ ಧರ್ಮದ ವ್ಯಕ್ತಿಯ ಕೊಲೆ ಈ ಬಾರಿ ಆದರೆ ಮತ್ತೊಂದು ಧರ್ಮದ ವ್ಯಕ್ತಿಯ ಕೊಲೆ ನಂತರ ಆಗುತ್ತೆ. ಜಿದ್ದಿಗೆ ಜಿದ್ದು, ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ, ಕೊಲೆಗೆ ಕೊಲೆ ಎನ್ನುವ ರೀತಿಯಲ್ಲಿ ಈ ಘಟನಾವಳಿಗಳು ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾರಣಕ್ಕಾಗಿ ರಕ್ತಸಿಕ್ತ ಘಟನಾವಳಿಗಳ ಕಾರಣಕ್ಕಾಗಿ ನೆಮ್ಮದಿ ಅನ್ನೋದು ಹುಡುಕಬೇಕಾಗಿದೆ. ಆತಂಕದ ವಾತಾವರಣ ಖಂಡಿತವಾಗೂ ಇದೆ. ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಇಡೀ ಚಿತ್ರಣ ಕಾಣಿಸ್ತಾ ಇದೆ.